ಚೀನಾ ರಾಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಪ್ರಗತಿಪರ ಮುಖಂಡರು ಮತ್ತೆ ಪತ್ರಕರ್ತರಾಗಿರುವಂತಹ ಶಶಿಕಾಂತ್ ಎಡೆಹಳ್ಳಿ ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೊತೆಗೆ ನಟಿ ಮಮತಾ ರಾವುತ್ ಕೂಡ ನಮ್ಮ ಚರ್ಚೆಗೆ ಜಾಯ್ನ್ ಆಗ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರಾಗಿರುವಂತಹ ಉಮೇಶ್ ಬಣಾಕರ್ ಕೂಡ ನಮ್ಮ ಡಿಸ್ಕಷನ್ಗೆ ಜಾಯ್ನ್ ಆಗ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಚರ್ಚೆಯನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಚಿನ್ನರಾಮ, ನೇರವಾಗಿ ನಿಮ್ಮ ಹತ್ರ ಬರ್ತೇನೆ. ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ, ಅದಕ್ಕೆ ಅದರದ್ದೇ ಆದಂತಹ ಒಂದು ಗೌರವ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಆ ಮುಖಂಡರಿಗೂ ಕೂಡ ತಮ್ಮದೇ ಆದಂತಹ ಜವಾಬ್ದಾರಿ ಇರುತ್ತೆ. ಆದರೆ ಇಂತಹ ಮುಖಂಡರು ನಟಿಯ ಶಿರಚ್ಛೇದನವನ್ನ ಮಾಡ್ತೀವಿ, ನಿರ್ದೇಶಕನ ಶಿರಚ್ಛೇದನವನ್ನ ಮಾಡ್ತೀವಿ, ಅವರ ಶಿರಚ್ಛೇದನವನ್ನ ಮಾಡಿದವರಿಗೆ 10 ಕೋಟಿ ಬಹುಮಾನವನ್ನ ಕೊಡ್ತೀವಿ, ಇನ್ಯಾವುದೋ ಥಿಯೇಟರ್ ನಲ್ಲಿ ಸಿನಿಮಾ ರಿಲೀಸ್ ಆದ್ರೆ ಬೆಂಕಿಯನ್ನ ಇಡ್ತೀವಿ, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸರಿ? ಒಂದು ಕಡೆ ಬೇರೆ ಏನೋ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಗ್ಗೊಲೆ ಆಗ್ತಾ ಇದೆ, ಕಲೆಯ ಕಗ್ಗೊಲೆ ಆಗ್ತಾ ಇದೆ, ಅದೆಲ್ಲವನ್ನು ಕೂಡ ಸೆಕೆಂಡ್ರಿ. ಆದ್ರೆ ಜವಾಬ್ದಾರಿಯುತ ಬಿಜೆಪಿಯ ಮುಖಂಡರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವಂತದ್ದು ಎಷ್ಟು ಸರಿ? ಯಾವುದೇ ಇವತ್ತು ಭಾರತೀಯ ಜನತಾ ಪಕ್ಷ ಯಾವತ್ತು ಹಿಂಸೆಗೆ ಪ್ರಚೋದನೆ ಮಾಡಿದ್ದಲ್ಲ. ಈ ಭಾರತದ ಸಂವಿಧಾನವನ್ನ ಬರೆಯುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಆದ್ರೆ ಇವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರ್ಲಿ, ಅದು ವೈಯಕ್ತಿಕವಾದ ಹೇಳಿಕೆ ಇಲ್ಲ, ಪಕ್ಷದ ಹೇಳಿಕೆ ಅಲ್ಲ ಅದು. ಹಾಗಾಗಿ ಆತರ ಹೇಳಿಕೆ ಕೊಟ್ಟಿರ್ತಕ್ಕಂಥವನ್ನ ಕೂಡಲೇ ಅವನ್ನ ಬಂಧಿಸಬೇಕು, ಅವ್ರನ್ನ ಕ್ರಮ ತಗೊಳ್ಳಿ. ಯಾಕಂದ್ರೆ ಯಾವುದೇ ದೇಶದಲ್ಲಿ ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದನ್ನ ನಮ್ಮ ಪಕ್ಷ ವಿರೋಧ ಮಾಡ್ತದೆ. ಇವತ್ತು ನಮ್ಮ ಯಾವುದೋ ವ್ಯಕ್ತಿ ಹೇಳಿದ ತಕ್ಷಣ ಅದು ಬಿಜೆಪಿ ಅಭಿಪ್ರಾಯ ಅಲ್ಲ, ಆ ವ್ಯಕ್ತಿಗೆ ಸಂಬಂಧಪಟ್ಟ ಅಭಿಪ್ರಾಯ, ಆ ವ್ಯಕ್ತಿಯನ್ನ. ನನ್ನ ಪ್ರಶ್ನೆ ಅಂದ್ರೆ, ಓಕೆ, ನೀವು ಕೂಡ ಈಗ ಅವರ ವೈಯಕ್ತಿಕ ಹೇಳಿಕೆ ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರ. ಎಲ್ಲಾ ಬಿಜೆಪಿ ಮುಖಂಡರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಅವ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆಗಿಲ್ಲ. ಕೇವಲ ಎಲ್ಲರೂ ಅವರ ವೈಯಕ್ತಿಕ ಹೇಳಿಕೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನುಂಚ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ಮುಖಂಡರು ಒಂದು ಪಕ್ಷಕ್ಕೆ ಅವ್ರ ಸಂಬಂಧ ಇಲ್ವಾ? ಬಾಯಿಗೆ ಬಂದಾಗ ಹೇಳಿಕೆಗಳು ಕೊಡ್ಬೋದಾ? ಅದಕ್ಕಾಗಿ ಪಕ್ಷದಲ್ಲಿ ಒಂದು ಶಿಸ್ತು ಸಂಸ್ಥೆ ಇದೆ, ಅದಕ್ಕೆ ದೂರ ಕೊಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಒಂದು ಕಮಿಟಿ ಮಾಡ್ತಾರೆ. ಅದು ಕೇಂದ್ರದಲ್ಲಿ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಸಂಬಂಧಪಟ್ಟಿದ್ದಲ್ಲ. ಇದು ಕೇಂದ್ರದಲ್ಲಿ ಯಾವುದೋ ಒಂದು ಹರಿಯಾಣದಲ್ಲೋ ಅಥವಾ ಮಧ್ಯಪ್ರದೇಶದಲ್ಲೋ ಯಾರೋ ಒಬ್ಬ ಹೇಳಿಕೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದನ್ನ ನಾವು ಇಲ್ಲಿ ಕೂತ್ಕೊಂಡು ಅವ್ರದ್ದು ಹೇಳಿಕೆ ರಾಜ್ಯಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಇದು ಕೇವಲ ನಮ್ಮ ಪ್ರಾದೇಶಿಕ ಪಕ್ಷ ಅಲ್ಲ, ಇದು ರಾಜಕೀಯ ಪಕ್ಷ. ಪ್ರತಿಯೊಂದು ರಾಜ್ಯದಲ್ಲೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂತಹ ಪಕ್ಷ. ಇನ್ಯಾವುದೋ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಆದ್ರೆ ನಮ್ಮ ರಾಜ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ಈ ಪ್ರಶ್ನೆ ಅಲ್ಲ, ಕರೆಕ್ಟ್ ಆಗಿದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾವು ಯಾರು ಅದನ್ನ ಸಮರ್ಥಿಸ್ಕೊಳಕ್ ಬಂದಿಲ್ಲ. ನಾವು ದೀಪಿಕಾ ಪಡ್ಕೊಂಡು ಏನಿದಲ್ಲ, ಆಯಮ್ಮ ಹೆಣ್ಮಗಳು ಒಂದು ಚಿತ್ರ ನಟನೆ ಮಾಡೋದು ಹೇಳ್ತಾರೆ, ಮಾಡ್ತಾರೆ. ನಿರ್ದೇಶಕರು ಹೇಳ್ದಂಗೆ ಮಾಡ್ತಾರೆ. ಅದನ್ನ ತಪ್ಪನ್ನು ಕಂಡಿಡಿಯೋದು ಸೆನ್ಸಾರ್ ಬಂದಿದೆ. ಇವರು ಯಾರು ಹೇಳೋದಕ್ಕೆ ಇತಿಹಾಸ ತಿರುಚಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ಸಂಘಟನೆಗಳು ಈ ಕುಚೇಷ್ಟೆಗಳನ್ನ ಬಿಡ್ಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇವತ್ತು ನಾವು ಯಾರು ಯಾವ್ದಕ್ಕೆ ಅದು ವಿರೋಧ ಮಾಡಲ್ಲ. ಅದನ್ನ ಬಿಟ್ಟು ಕೊಲೆ ಮಾಡ್ತೇವೆ, 10 ಕೋಟಿ ಕೊಡ್ತೇವೆ, 5 ಕೋಟಿ ಕೊಡ್ತೇವೆ, 1 ಕೋಟಿ ಕೊಡ್ತೇವೆ, ಇದು ತಪ್ಪಿದು. ನಿಮ್ಮ ಸೂರಜ್ ಪಾಲ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಬಿಜೆಪಿ ಮುಖಂಡರ ಹೇಳಿಕೆಗೆ ಸಂಬಂಧಪಟ್ಟಾಗಿ ನಿಮ್ಮ ಸ್ಟ್ಯಾಂಡ್ ಗೊತ್ತಾಯ್ತು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಥವಾ ರಾಜ್ಯದಲ್ಲಿ ನಿಮ್ಮ ಪಕ್ಷದ ಅಭಿಪ್ರಾಯ ಪದ್ಮಾವತಿ ಸಿನಿಮಾ ಕುರಿತಂತೆ? ಪದ್ಮಾವತಿ ಸಿನಿಮಾದಲ್ಲಿ ಏನಿದೆ ಅಂತ ಇತಿಹಾಸವನ್ನ ನಾವು ಕಂಡಿಲ್ಲ. ಅದ್ರಲ್ಲಿ ಏನ್ ಬರ್ತಾ ಇದೆ ಅಂತಾನು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಬರ್ತಾ ಇರ್ತಕ್ಕಂಥ ಅಂಶಗಳಲ್ಲಿ ಇವ್ರಿಗೆ ಏನಾದ್ರೂ ಮಾಹಿತಿ ಇದ್ರೆ ಅವರು ಬಹಿರಂಗವಾಗಿ ಈ ತರ ಮಾಹಿತಿ ತಪ್ಪಾಗಿದೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು. ಅದೇ ಬಿಟ್ಟು ಬಹಿರಂಗವಾಗಿ ಈ ತರ ರಾಷ್ಟ್ರದಲ್ಲಿ ಇದೆ ಪ್ರಜಾಪ್ರಭುತ್ವ ಅನ್ಕೊಂಡಿದಾರೋ ಇಲ್ಲ ಗೂಂಡಾ ರಾಜ್ಯ ಅನ್ಕೊಂಡಿದಾರೋ, ಇದನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಆಗಲಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಓಕೆ, ನೀವೇ ಹೇಳ್ತಾ ಇದ್ದೀರಾ ಈಗ ಕೇವಲ ಸಿನಿಮಾ ರಿಲೀಸ್ ಆಗಿಲ್ಲ, ಕೇವಲ ಟ್ರೈಲರ್ ಮಾತ್ರ ಇದೆ, ಯಾರಿಗೂ ಕೂಡ ಗೊತ್ತಿಲ್ಲ, ಇತಿಹಾಸ ತಿರುಚಿದ್ದಾರೋ ಇಲ್ಲವೋ ಅಂತ ಗೊತ್ತಿಲ್ಲ ಅಂತ ಹೇಳಿ ಬಹುದೊಡ್ಡ ರಾಜ್ಯ ಮಧ್ಯಪ್ರದೇಶ, ಅದರ ಬಿಜೆಪಿಯ ಸಿಎಂ ಆಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಸಿನಿಮಾವನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಹರಿಯಾಣದ ಸಿಎಂ ಆಗಿರುವಂತಹ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಸಿನಿಮಾವನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೆಲವು ಸಂದರ್ಭಗಳಲ್ಲಿ ಭಯೋತ್ಪಾದನೆ ಮಾಡ್ತಕ್ಕಂಥ ಒಂದು ಗುಂಪುಗಳು ಬಂದಾಗ ಕಾನೂನು ರಕ್ಷಣೆ ಮಾಡ್ತಕ್ಕಂಥದ್ದು ಆ ರಾಜ್ಯದ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ. ಈಗ ಕಾನೂನು ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಎಲ್ಲಾದ್ರೂ ವ್ಯತ್ಯಾಸ ಆಗಿದ್ರೆ ಸೆನ್ಸ್ ಮಾಡಿ, ಅದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಸೆನ್ಸಾರ್ ಮಾಡಿ ಅಂತ ಹೇಳಿದ್ದಾರೆ. ಅವರು ಸಲಹೆ ಕೊಟ್ಟಿದ್ದಾರೆ, ಪೂರ್ತಿ ಸಿನಿಮಾನೇ ಮುಚ್ಚಿಬಿಡಿ ಅಂತ ಹೇಳಿಲ್ಲ ಅವರು. ಹಾಗಾಗಿ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿ ಆ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ. ಹೀಗೆ ಹುಚ್ಚುಚ್ಚಾಗಿ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆ ಕೊಡೋ ಮುಖಾಂತರ ಎಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ವ್ಯತ್ಯಾಸ ಆದಾಗ ಒಂದು ಪ್ರಾಣದ ಮುಖ್ಯ ನೋಡಕ್ ಹೋದಾಗ ಇಡೀ ರಾಜ್ಯದ ಉದಯ್ ಸಿಂಗ್ ಈಗ ನೇರವಾಗಿ ನಿಮ್ಮ ಹತ್ರ ಬರ್ತೇನೆ. ನೀವು ಬೃಹತ್ ಪ್ರತಿಭಟನೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಉತ್ತರ ಮಧ್ಯಪ್ರದೇಶ ಸಿಎಂ ಅಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹುಚ್ಚುಚ್ಚು ಪ್ರಚೋದನಕಾರಿ ಈ ಘಟನೆಗಳಿಗೆ ಬ್ಯಾನ್ ಇಲ್ಲ, ಇದು ಸಂಸ್ಕೃತಿಯನ್ನು ತಿರ್ಚೋ ಕೆಲಸ ಆಗಿದೆ ಅಂತ ನಮಗೂ ಅನಿಸ್ತಾ ಇದೆ. ಆದ್ರಿಂದ